ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ. ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ ಬಂದಿರು. ಕೃಷ್ಣ ಬೈರೇಗೌಡ ಅಲ್ಲೇ ಇರ್ತೀನಿ. ಅರೇಂಜ್ಮೆಂಟ್ ಕರ್ಕೊಂಬನ್ನಿ, ಅಲ್ಲೇ ಇರ್ತೀನಿ. ಅಲ್ಲಿ ರಶ್ ಇದೆ ಇವತ್ತು ಭಾರಿ. ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸರ್, ಹೈಕೋರ್ಟಿಗೆ JDS MLA ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಶಾಸಕರು ಮಾಡಲಿ, ಪಾಪ ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ. ಏನು ಅನುದಾನ ಕೊಟ್ಟಿಲ್ಲ ಅಂತಂದರೆ ಕಾಂಗ್ರೆಸ್ MLAಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, JDS ಮತ್ತು BJP MLAಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೂ ಕೊಡ್ತೀವಿ. ಅವರಿಂದ ಕೊಟ್ಟಿದ್ರಂತ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿದೆ ಎಷ್ಟು ಅನುದಾನ ಕೊಟ್ಟಿರಂತೆ? ಈಗ BJP ಅವರು ಎಷ್ಟು ಅನುದಾನ ಕೊಟ್ಟಿದ್ರಂತ? ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡಕ್ಕೆ ಹೋಗ್ಬಾರ್ದು. ಅವರಿದ್ದಾಗ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು, ಇದನ್ನು ಮಾಡ್ತಾ ಇದ್ದಾರೆ BJP JDSನವರು. ಇವ್ರು ಏನು ಮಾಡಿದ್ದಾರೆ?